ಒಬ್ಬ 16 ರಿಂದ 17 ವರ್ಷದ ಯುವಕ. ಯಾವ ದೊಡ್ಡ ಸೈನ್ಯವೂ ಇಲ್ಲ, ಯಾವ ರಾಜಕೀಯ ಶಕ್ತಿಯೂ ಇಲ್ಲ. ಆದರೂ ಒಂದು ನಿರ್ಧಾರ ತೆಗೆದುಕೊಂಡ. ಆ ನಿರ್ಧಾರ ಅವನ ಜೀವನಕ್ಕೂ ಅಪಾಯ, ಅವನ ತಾಯಿಗೂ ಭಯ. ಆದರೆ ಆ ನಿರ್ಧಾರವೇ ಇತಿಹಾಸವನ್ನು ಬದಲಾಯಿಸಿತು. ಇದು ಶಿವಾಜಿ ಮಹಾರಾಜರ ಮೊದಲ ಕೋಟೆಯ ಕತೆ ಅಲ್ಲ, ಅದಕ್ಕೂ ಮುಂಚೆ ನಡೆದ ಒಂದು ಧೈರ್ಯವಾದ ತೀರ್ಮಾನದ ಕತೆ. ಶಿವಾಜಿ ಮಹಾರಾಜರು ಇನ್ನೂ ರಾಜ ಅಲ್ಲ, ಅವರು ಒಬ್ಬ ಯುವಕ ಮಾತ್ರ. ದೇಶದ ಸ್ಥಿತಿ ಭಯಾನಕ. ಆದಿಲ್ ಶಾಹಿ ಆಡಳಿತ, ಜನರ ಮೇಲೆ ಅನ್ಯಾಯ, ಕೋಟೆಗಳು ಶತ್ರುಗಳ ಕೈಯಲ್ಲಿ. ಶಿವಾಜಿಯ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಸ್ವರಾಜ್ಯ ಕನಸು ಕೇವಲ ಕನಸಾಗಿಯೇ ಉಳಿಯುತ್ತಾ, ಅಥವಾ ನಾನು ಏನಾದರೂ ಮಾಡಬೇಕಾ? ಶಿವಾಜಿ ತಾಯಿ ಜೀಜಾಬಾಯಿಯ ಮುಂದೆ ನಿಂತು ಒಂದು ಮಾತು ಹೇಳಿದರು, ಅಮ್ಮ, ನಾನು ಒಂದು ಕೋಟೆ ತೆಗೆದುಕೊಳ್ಳಬೇಕು. ಜೀಜಾಬಾಯಿ ಮೌನ. ಅವರು ಗೊತ್ತಿತ್ತು, ಇದು ಆಟ ಅಲ್ಲ, ಇದು ಯುದ್ಧಕ್ಕೆ ಮೊದಲ ಹೆಜ್ಜೆ. ಜೀಜಾಬಾಯಿ ಹೇಳಿದರು, ನಿನ್ನ ಬಳಿ ಸೈನ್ಯ ಇದೆಯಾ? ಶಿವಾಜಿ ಉತ್ತರಿಸಿದರು, ಇಲ್ಲ. ಆಹಾರ, ಹಣ ಇಲ್ಲ. ಅವಳು ಮತ್ತೆ ಕೇಳಿದಳು, ಹಾಗಾದರೆ ಏನಿದೆ? ಶಿವಾಜಿ ಕಣ್ಣಲ್ಲಿ ಬೆಂಕಿ, ಸ್ವರಾಜ್ಯದ ಕನಸು. ಜೀಜಾಬಾಯಿ ಕಣ್ಣಲ್ಲಿ ನೀರು, ಆದರೆ ಧ್ವನಿಯಲ್ಲಿ ಧೈರ್ಯ. ನಿನ್ನ ಧರ್ಮ ಸರಿಯಾಗಿದ್ದರೆ ದೇವರು ನಿನ್ನ ಜೊತೆ ಇರುತ್ತಾನೆ. ಈ ಮಾತಿನ ನಂತರ ಶಿವಾಜಿ ಮಹಾರಾಜರು ಒಂದು ನಿರ್ಧಾರ ತೆಗೆದುಕೊಂಡರು. ನಾನು ಕೋಟೆ ತೆಗೆದುಕೊಳ್ತೀನಿ, ಅದು ಶಕ್ತಿಯಿಂದ ಅಲ್ಲ, ತಂತ್ರದಿಂದ. ಆಯ್ಕೆ ಮಾಡಿದ ಕೋಟೆ ತೋರಣ ಕೋಟೆ. ಅದು ಸುಲಭ ಕೋಟೆ ಅಲ್ಲ, ಭಾರೀ ಗೋಡೆಗಳು ಆದಿಲ್ ಶಾಹಿಗಳ ವಶವಲ್ಲಿತ್ತು. ಸೋಲಾದರೆ ಮರಣ ಖಚಿತ. ಆದರೂ ಶಿವಾಜಿ ಹಿಂದೆ ಸರಿಯಲಿಲ್ಲ. ಶಿವಾಜಿ ಬೇಗ ಯುದ್ಧ ಮಾಡಲಿಲ್ಲ, ಮೊದಲು ಜನರ ಮನಸ್ಸನ್ನು ಗೆದ್ದರು. ಕೋಟೆಯ ಒಳಗಿನ ಸೈನಿಕರೊಂದಿಗೆ ಸ್ನೇಹ, ಸಾಮಾನ್ಯ ಜನರಿಗೆ ಸಹಾಯ. ಅವರು ಯುದ್ಧಗಾರನಂತೆ ಅಲ್ಲ, ನಾಯಕನಂತೆ ವರ್ತಿಸಿದರು. ಇದು ಗೊರಿಲ್ಲಾ ಸ್ಟ್ರಾಟಜಿಯ ಮೊದಲ ಹೆಜ್ಜೆ. ಒಂದು ರಾತ್ರಿ ಮಳೆ, ಮೌನ. ಶಿವಾಜಿ ಮತ್ತು ಕೆಲವೇ ಜನ ಕೋಟೆಯತ್ತ ಸಾಗಿದರು. ಯುದ್ಧದ ಶಬ್ದ ಇಲ್ಲ, ರಕ್ತಪಾತ ಇಲ್ಲ, ಆದರೆ ಇತಿಹಾಸ ಹುಟ್ಟುತ್ತಿದೆ. ಕೋಟೆಯ ಒಳಗೆ ಶಿವಾಜಿಯ ಧ್ವನಿ ಕೇಳಿಸಿತು, ನಾವು ಅನ್ಯಾಯಕ್ಕಾಗಿ ಅಲ್ಲ, ನ್ಯಾಯಕ್ಕಾಗಿ ಬಂದಿದ್ದೇವೆ. ಆ ರಾತ್ರಿ ತೋರಣ ಕೋಟೆ ಶಿವಾಜಿಯ ಕೈಗೆ ಬಂತು. ಒಬ್ಬ ಯುವಕ ಮೊದಲ ಬಾರಿಗೆ ಸ್ವರಾಜ್ಯದ ನೆಲ ಮುಟ್ಟಿದ. ಶಿವಾಜಿ ಕೋಟೆಯ ಮೇಲೆ ನಿಂತು ಸೂರ್ಯೋದಯ ನೋಡಿದರು. ಅವರು ಸಂತೋಷಪಟ್ಟಿಲ್ಲ, ಅವರು ಗರ್ವಪಡಲಿಲ್ಲ, ಅವರು ಮೌನವಾಗಿ ಹೇಳಿದರು, ಇದು ಅಂತ್ಯ ಅಲ್ಲ, ಇದು ಆರಂಭ. ಈ ಒಂದು ಕೋಟೆ ಮತ್ತಷ್ಟು ಕೋಟೆಗಳ ದಾರಿ ತೆರೆಯಿತು. ಮತ್ತಷ್ಟು ಜನ ಶಿವಾಜಿಯ ಜೊತೆ ನಿಂತರು. ಸ್ವರಾಜ್ಯ ಕನಸಿನಿಂದ ಚಳುವಳಿಯಾಗಿ ಬದಲಾಯಿತು. ಇವತ್ತು ನಾವು ನಮ್ಮ ಜೀವನದಲ್ಲೂ ಒಂದು ತೋರಣ ಕೋಟೆ ಇದೆ. ಭಯ, ಸಂದೇಹ, ಸಮಾಜದ ಮಾತು. ಆದರೆ ಶಿವಾಜಿ ನಮಗೆ ಕಲಿಸ್ತಾರೆ, ಮೊದಲ ಹೆಜ್ಜೆ ಅತಿ ದೊಡ್ಡ ಅಪಾಯವಾಗಿರುತ್ತದೆ, ಆದರೆ ಅದೇ ಭವಿಷ್ಯ ರೂಪಿಸುತ್ತದೆ. ಶಿವಾಜಿ ಮಹಾರಾಜರು ಮೊದಲ ಕೋಟೆ ಗೆದ್ದದ್ದು ಶಕ್ತಿಯಿಂದಲ್ಲ, ಧೈರ್ಯವಾದ ನಿರ್ಧಾರದಿಂದ. ಸ್ವರಾಜ್ಯ ಆರಂಭವಾದದ್ದು ಒಂದು ಕೋಟೆಯಿಂದಲ್ಲ, ಒಂದು ಧೈರ್ಯವಾದ ನಿರ್ಧಾರದಿಂದ.